ಮೈಗ್ರೇಷನ್ ಹೆಂಗೆ ಅಂದರೆ, ವೆಸ್ಟಲ್ಲಿ ವಿಂಟರ್ ಶುರುವಾಯಿತು ಅಂದರೆ ಸುಮಾರು ಪಕ್ಷಿಗಳು ಇಂಡಿಯಾಗೆ ಮೈಗ್ರೇಟ್ ಆಗ್ತವೆ. ಸೊ ಉದಾಹರಣೆಗೆ ಭರತ್ಪುರ್ ನ್ಯಾಷನಲ್ ಪಾರ್ಕ್ ಅಂತ ಒಂದಿದೆ. ಅಲ್ಲಿ ವೆಸ್ಟಲ್ಲಿ ಇರೋವಂಥ ಹಕ್ಕಿಗಳು ಅಲ್ಲಿ ವಿಂಟರ್ ಸ್ಟಾರ್ಟ್ ಆದಾಗ ಇಲ್ಲಿಗೆ ಮೈಗ್ರೇಟ್ ಆಗ್ತವೆ. ಆಮೇಲೆ ನಾವು ನಮ್ಮ ಶಿವಮೊಗ್ಗದಲ್ಲಿ ಮಂಡಗದ್ದೆಯಲ್ಲಿ ನೋಡ್ಬೋದು, ನಾರ್ತ್ ಹಿಮಾಲಯದಿಂದನೂ ಸಹ ಮೈಗ್ರೇಟ್ ಆಗ್ತವೆ. ಇವೆಲ್ಲ ವಿಸ್ಮಯಕಾರಿ. ಮತ್ತು ಮೈಗ್ರೇಷನ್ನು ರ್ಯಾಂಡಮ್ ಆಗಿ ಆಗಲ್ಲ, ಅದಕ್ಕೆ ಅದರದೇ ಆದಂತಹ ಒಂದು ರೀಸನ್ ಇರುತ್ತೆ. ಉದಾಹರಣೆಗೆ ಅಲ್ಲಿಂದ ಏನಕ್ಕೆ ಬರ್ತವೆ ಅಂದರೆ, ಒಂದ್ಸಲ ಒಂದೊಂದು ಟೈಮ್ ಅವು ಮೇಟಿಂಗಿಗೋಸ್ಕರ ಬರ್ತವೆ, ಫುಡ್ಡಿಗೋಸ್ಕರ ಬರ್ತವೆ. ಸೊ ಈ ಥರ ಒಂದು ಸೈಂಟಿಫಿಕ್ ರೀಸನ್ಸ್ ಇರುತ್ತೆ, ಸುಮ್ಮನೆ ರ್ಯಾಂಡಮ್ ಆಗಿ ಬರಲ್ಲ. The ecological conflict and cooperation among members of a population and among populations of a community, or even the molecular traffic inside a cell, make us deeply reflect on what indeed is life. This question has two implicit questions within it. ಏನಪ್ಪ ಅಂದರೆ, ಈಗ ನಾವು ಸೆಲ್ಲಲ್ಲಿ ನೋಡಿದ್ರೆ ಸೆಲ್ ಒಳಗೆ ಆ ಮಾಲಿಕ್ಯುಲರ್ ಟ್ರಾಫಿಕ್ ಇರುತ್ತೆ ಸೆಲ್ಸಿಂದು. ಸೊ ಅವು ಮೆಟಬಾಲಿಸಮ್ ಆಗ್ಬೇಕಾದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಇದೇ ರೀತಿ ನಾನಾ ಥರದ ಫಿನಾಮಿನಾಗಳು, ಆರ್ಗ್ಯಾನಿಸಮ್ಸ್ಗಳು, ವಿಸ್ಮಯಗಳು ಇರ್ತವೆ. ಸೊ ಇವನ್ನೆಲ್ಲ ನಾವು ಡೀಪಾಗಿ ಥಿಂಕ್ ಮಾಡೋಕ್ಕೆ ಹೋದರೆ, ಏನಪ್ಪ ಈ ಜೀವ ಅಂದರೆ ಏನು, ಜೀವಿ ಅಂದರೆ ಏನು, ಜೀವ ಅಂದರೆ ಏನು ಅಂತ ಇಲ್ಲಿ ಕ್ವಶನ್ ಹಾಕೊಂಡಿದ್ದಾರೆ. ಸೊ ಇದಕ್ಕೆ ಎರಡು ರೀತಿ, ಅಂದರೆ ಒಂದು ಸೈಂಟಿಫಿಕ್ ಆಗಿ ಜೀವ ಅಂದರೆ ಏನು ಅಂತ ಒಂದು ಸೈಂಟಿಫಿಕ್ ಆಗಿ ಹೇಳ್ಬೋದು, ಇನ್ನು ಫಿಲಾಸಫಿಕಲ್ ಆಗಿ ಹೇಳ್ಬೋದು. ಸೊ ನಾವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿರೋದ್ರಿಂದ ಜೀವ ಅಂದರೆ ಏನು ಅಂತ ಸೈಂಟಿಫಿಕ್ ಆಗಿ ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ, ಮತ್ತು ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೊ ಇದನ್ನು ಹೇಳಿದ್ದಾರೆ. The first is a technical one and seeks answer to what living is as opposed to the non-living, and the second is a philosophical one and seeks answer to what the purpose of life. As scientists, we shall not attempt answering the second question. We will try to reflect on what is living. ಸೊ ಈ ಲೈಫಲ್ಲಿ, ಈ ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ನಾವು ಹೆಂಗಪ್ಪ ಅಂದರೆ ಎರಡು ಕ್ವಶನ್ಸ್ ಹಾಕೋಬೋದು. ವಾಟ್ ಈಸ್ ದಿ ಪರ್ಪಸ್ ಆಫ್ ಲೈಫು, ಈ ಪರ್ಪಸ್ ಆಫ್ ಲೈಫು, ಈ ಜೀವನದ ಉದ್ದೇಶ ಏನು, ಇದು ಒಂದು ಫಿಲಾಸಫಿಕಲ್ ಕ್ವಶನ್. ಸೊ ಇದು ನಮಗೆ ಬೇಡ. ಇನ್ನೊಂದು, ಸೊ ಲಿವಿಂಗಿಗೂ ಮತ್ತು ನಾನ್ ಲಿವಿಂಗ್ ಇರುವಂಥ ವ್ಯತ್ಯಾಸ ಏನು, ಲಿವಿಂಗ್ ಅಂದರೆ ಏನು, ಈ ಥರ ಟೆಕ್ನಿಕಲ್ ಕ್ವಶನ್ ನಾವು ಹಾಕ್ಕೊಂಡು ಇದು ನಾವು ಸೈನ್ಸ್ ಸ್ಟೂಡೆಂಟ್ಸ್ ಆಗಿ ಈ ಕ್ವಶನ್ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಬೇಕು ಅಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಬರೋದೆ ವಾಟ್ ಈಸ್ ಲಿವಿಂಗ್. ಸೊ ಕ್ವಶನ್ ನಾವು ಅರ್ಥ ಮಾಡ್ಕೋಬೇಕು. ವಾಟ್ ಈಸ್ ಲಿವಿಂಗ್ ಅಂದರೆ